ರಾಘವೇಂದ್ರ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಂತ್ರಾಲಯದಲ್ಲಿ ಮಧ್ಯಾರಾಧನೆಯ ಸಂಭ್ರಮ ಮನೆ ಮಾಡಿದೆ. ಶ್ರೀರಾಯರ 346ನೇ ಆರಾಧನಾ ಮಹೋತ್ಸವದ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಹಾಗೆ ಮಂತ್ರಾಲಯದಲ್ಲಿ ನಡೆಯುತ್ತಿರುವ ಪೂಜಾ ಕೈಂಕರ್ಯದ ನೇರ ಪ್ರಸಾರವನ್ನ ನಿಮ್ಮ ಮನೆಗೆ ತಲುಪಿಸುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 346ನೇ ಆರಾಧನಾ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ನಿನ್ನೆಯಿಂದಲೇ ಪ್ರಾರಂಭವಾಗಿರುವ 3 ದಿನಗಳ ಆರಾಧನಾ ಮಹೋತ್ಸವ ನಾಳೆಗೆ ಕೊನೆಗೊಳ್ಳಲಿದೆ. ಇವತ್ತು 2ನೇ ದಿನ ಮಧ್ಯಾರಾಧನೆ ನಡೀತಾ ಇದ್ದು ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇನ್ನು ಇವತ್ತು ಬೃಂದಾವನಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೆಯಲಿದೆ. ಇನ್ನು ಮತ್ತೊಂದು ವಿಶೇಷ ಅಂದ್ರೆ ಇವತ್ತು ತಿರುಪತಿಯಿಂದ ವಿಶೇಷವಾದ ವಸ್ತ್ರಗಳನ್ನ ಮಂತ್ರಾಲಯಕ್ಕೆ ಕಳುಹಿಸಿಕೊಡಲಾಗುತ್ತೆ. ಪ್ರತಿ ವರ್ಷ ಕೂಡ ಇದೊಂದು ಪ್ರತೀತಿಯಾಗಿದೆ. ಕಳೆದ 2 ವರ್ಷದಿಂದ ಕೂಡ ವಿಶೇಷವಾದ ವಸ್ತ್ರಗಳನ್ನ ಮಂತ್ರಾಲಯಕ್ಕೆ ಕಳುಹಿಸಿಕೊಡಲಾಗುತ್ತೆ, ಅದರಲ್ಲೂ ಕೂಡ ಆರಾಧನೆ ಸಮಯದಲ್ಲಿ. ಇನ್ನು ವಸ್ತ್ರ ತಿರುಪತಿಯಿಂದ ಆಗಮಿಸಿದ ಬಳಿಕ ಅದರ ಭವ್ಯ ಮೆರವಣಿಗೆ ಕೂಡ ನಡೆಯುತ್ತೆ. ವಸ್ತ್ರವನ್ನ ರಾಯರ ಮೂಲ ಬೃಂದಾವನಕ್ಕೆ ತೆಗೆದುಕೊಂಡು ಹೋದ ಬಳಿಕ ವಿಶೇಷ ಪೂಜೆಗಳು ಪ್ರಾರಂಭ ಆಗುತ್ತೆ. ತುಪ್ಪದ ಅಭಿಷೇಕ ಆಗಿರಬಹುದು, ಮಹಾಭಿಷೇಕ ಆಗಿರಬಹುದು, ಇವೆಲ್ಲವೂ ಕೂಡ ಜರುಗುತ್ತೆ ಇವತ್ತು. ಅದಾದ ನಂತರದಲ್ಲಿ ಅಂದ್ರೆ ಅಭಿಷೇಕ ಕಾರ್ಯಗಳು ಸಂಪನ್ನವಾದ ನಂತರದಲ್ಲಿ ತಿರುಪತಿಯಿಂದ ಏನು ವಸ್ತ್ರ ಬಂದಿರುತ್ತೆ ರಾಯರಿಗೆ, ಅದನ್ನ ರಾಯರ ಮೂಲ ಬೃಂದಾವನಕ್ಕೆ ತೊಡಿಸಲಾಗುತ್ತೆ. ಆ ನಂತರದಲ್ಲಿ ಪೂಜಾ ಕೈಂಕರ್ಯ ಮತ್ತೊಂದು ಸುತ್ತು ಪ್ರಾರಂಭ ಆಗುತ್ತೆ. ಇನ್ನು ನಿನ್ನೆ ಮೊದಲ ದಿನ ಪೂರ್ವಾರಾಧನೆ, ಇದರಲ್ಲಿ 1 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ರು. ಇವತ್ತು 2ನೇ ದಿನ, ಅದರಲ್ಲೂ ಕೂಡ ಮುಖ್ಯವಾದ ದಿನ. 3 ದಿನಗಳ ಕಾಲ ನಡೆಯುವ ಆರಾಧನೆಯಲ್ಲಿ ಮಧ್ಯಾರಾಧನೆ ಅತ್ಯಂತ ಪ್ರಮುಖವಾದ ದಿನ. ಇದೇ ದಿನದಂದು ರಾಯರು ಬೃಂದಾವನಸ್ಥರಾದರು ಅನ್ನೋ ಒಂದು ನಂಬಿಕೆ ಕೂಡ ಇರೋದ್ರಿಂದ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿ ರಾಯರ ಬೃಂದಾವನವನ್ನ ಕಣ್ತುಂಬಿಕೊಳ್ಳುವ ನಿರೀಕ್ಷೆ ಇದೆ. ಆ ಮೂಲಕ ರಾಯರ ಕೃಪೆಗೆ ಕೂಡ ಪಾತ್ರರಾಗಲಿದ್ದಾರೆ.
ಆರಾಧನೆ ಅಂದ್ರೆ ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಆಗಮಿಸುವುದು ಪ್ರತಿ ವರ್ಷ ನೋಡ್ತಾ ಇರ್ತೀವಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ವಿಧಾನ ಪರಿಷತ್ ವಿಪಕ್ಷ ನಾಯಕ KS ಈಶ್ವರಪ್ಪ ಕೂಡ ಮಂತ್ರಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹಾಗೆ ರಾಯರ ಆಶೀರ್ವಾದವನ್ನ ಪಡೆದುಕೊಳ್ಳಲಿಕ್ಕೆ ಇವತ್ತು ವಿಶೇಷವಾದ ದಿನ. ಅದರಲ್ಲೂ ಕೂಡ ಮಧ್ಯಾರಾಧನೆಯ ದಿನವಂತಂದ್ರೆ ರಾಯರ ಕೃಪಾ ಕಟಾಕ್ಷ ಸಾಕಷ್ಟು ಪ್ರಾಪ್ತಿಯಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ನಂಬಿಕೆ ಇರೋದು. ಹೀಗಾಗಿ KS ಈಶ್ವರಪ್ಪ ಅವರು ಕೂಡ ಇವತ್ತು ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ರಾಯರ ದರ್ಶನವನ್ನ ಪಡೆದುಕೊಳ್ಳುವ ಸಲುವಾಗಿ. ಇನ್ನು ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನ ರಾಯರು ಸಮಾಧಿಗ್ರಸ್ತರಾದ್ರು ಅನ್ನೋದು, ಅದರಲ್ಲೂ ಕೂಡ ಜೀವಂತ ಸಮಾಧಿಗೆ ಒಳಪಟ್ಟರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಇದೇ ದಿನವನ್ನ ಪ್ರತಿ ವರ್ಷವೂ ಕೂಡ 3 ದಿನಗಳ ಕಾಲ ಆರಾಧನಾ ಮಹೋತ್ಸವವಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ 346ನೇ ಆರಾಧನೆ ಅಂದ್ರೆ ರಾಯರು ಇಂದಿಗೆ ಬೃಂದಾವನಸ್ಥರಾಗಿ 346 ವರ್ಷಗಳು ಕಳೆದಿದೆ. ಈ ಆರಾಧನಾ ಮಹೋತ್ಸವವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಇನ್ನು ಇವತ್ತು ಮಧ್ಯಾರಾಧನೆ ಆಗಿರೋದ್ರಿಂದಾಗಿ ಸಾಕಷ್ಟು ಹೆಚ್ಚಿನ ಪೂಜಾ ಕೈಂಕರ್ಯಗಳು ಮೂಲ ಬೃಂದಾವನಕ್ಕೆ ನಡೆಯಲಿರೋದು, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರೋ ನೇರ ಪ್ರಸಾರದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಮಂತ್ರಾಲಯದಲ್ಲಿರುವ ರಾಯರ ಮೂಲ ಬೃಂದಾವನ ಇದು. ಏನು ಮಧ್ಯಾರಾಧನಾ ಮಹೋತ್ಸವ ನಡೀತಾ ಇದೆ ಇವತ್ತು, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ತಿರುಪತಿಯಿಂದ ಇವತ್ತು ವಿಶೇಷವಾಗಿ ವಸ್ತ್ರ ಆಗಮಿಸುತ್ತೆ, ಅದನ್ನ ಕೂಡ ಇದೇ ಮೂಲ ಬೃಂದಾವನಕ್ಕೆ ಧಾರಣೆ ಮಾಡಲಾಗುತ್ತೆ. ಅದನ್ನ ಕಣ್ತುಂಬಿಕೊಳ್ಳೋಕು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಮಂತ್ರಾಲಯದಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತಷ್ಟು ಜನರು ಕೂಡ ಇವತ್ತು ಆಗಮಿಸೋ ನಿರೀಕ್ಷೆ ಇದೆ. ಇನ್ನು ರಾಯರ ದರ್ಶನಕ್ಕೆ ಆಗಮಿಸುವ ಭಕ್ತರು ತೀರ್ಥ ಸ್ನಾನವನ್ನ ಅಥವಾ ಪುಣ್ಯ ಸ್ನಾನವನ್ನ ಮಾಡಿ ತದನಂತರದಲ್ಲಿ ರಾಯರ ದರ್ಶನವನ್ನ ಪಡೆಯೋದು ಪ್ರತೀತಿ ಇದೆ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಪುಣ್ಯ ಸ್ನಾನವನ್ನ ಮಾಡಿ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ನಂತರ ರಾಯರ ಒಂದು ಮೂಲ ಬೃಂದಾವನದ ಸ್ಥಳಕ್ಕೆ ಆಗಮಿಸಿ ರಾಯರ ದರ್ಶನವನ್ನ ಭಕ್ತರು ಪಡೆದುಕೊಳ್ತಾರೆ. ಆದ್ರೆ ಈ ಬಾರಿ ನೀರಿನ ಹರಿವು ಕಡಿಮೆ ಇರೋದ್ರಿಂದಾಗಿ ಬೇರೆ ವ್ಯವಸ್ಥೆಯನ್ನ ಅಂದ್ರೆ ಟ್ಯಾಂಕರ್ ವ್ಯವಸ್ಥೆಯನ್ನ ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಪರ್ಯಾಯ ವ್ಯವಸ್ಥೆಯ ಮೂಲಕವೇ ತೀರ್ಥ ಸ್ನಾನವನ್ನ ಮಾಡಿಕೊಂಡು ಈಗಾಗಲೇ ಮೂಲ ಬೃಂದಾವನದ ಬಳಿಗೆ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾವು ಅದನ್ನ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರಬಹುದು ಅಥವಾ ರಾಜಕೀಯ ಮುಖಂಡರಾಗಿರಬಹುದು, ಕೇವಲ ನಮ್ಮ ರಾಜ್ಯದವರು ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯ ಅಕ್ಕಪಕ್ಕದ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಹೀಗೆ ಮಹಾರಾಷ್ಟ್ರದಲ್ಲೂ ಕೂಡ ಅನುಯಾಯಿಗಳಿದ್ದಾರೆ ರಾಯರಿಗೆ. ಕೇವಲ ನಮ್ಮ ದೇಶ ಮಾತ್ರವಲ್ಲ, ವಿದೇಶದಲ್ಲಿ ನೆಲೆಸಿರುವ ಭಾರತೀಯರು ಕೂಡ ಅಪಾರವಾದ ನಂಬಿಕೆಯನ್ನ ರಾಯರ ಎಡೆಗೆ ಇಟ್ಕೊಂಡಿರುವುದನ್ನ ನಾವು ಗಮನಿಸಿದ್ದೀವಿ. ಹೀಗಾಗಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇವತ್ತು ರಾಯರ ಆರಾಧನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರೋದು. ನಿನ್ನೆಯೇ ಅಂದ್ರೆ ನಿನ್ನೆಯಿಂದ ಆರಾಧನೆ ಆರಂಭವಾಗಿರೋದು. ನಿನ್ನೆಯೇ 1 ಲಕ್ಷದಷ್ಟು ಮಂದಿ ಭಕ್ತಾದಿಗಳು ಮಂತ್ರಾಲಯದಲ್ಲಿ ಉಪಸ್ಥಿತರಿದ್ರು. ನಿನ್ನೆಯ ಪೂರ್ವಾರಾಧನಾ ಮಹೋತ್ಸವವನ್ನ ಕಣ್ತುಂಬಿಕೊಂಡಿದ್ರು. ಇವತ್ತು ಅದರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಸಹಜವಾಗಿ ಇದೆ. ಯಾಕಂತಂದ್ರೆ ಮಧ್ಯಾರಾಧನೆಗೆ ಮಹತ್ವ ಅಷ್ಟಿರೋದು. ಮಧ್ಯಾರಾಧನೆ ದಿನವೇ ಈ 3 ದಿನಗಳ ಆರಾಧನಾ ಮಹೋತ್ಸವದಲ್ಲಿ ಅತಿ ಮುಖ್ಯವಾದ
ವಿಶೇಷವಾದ ದಿನ ಅನ್ನೋದು. ಹೀಗಾಗಿ ಇವತ್ತು ಮತ್ತಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಾಯರ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಇನ್ನು ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋರಿಗೆ TV9 ಮೂಲಕ ನೇರ ಪ್ರಸಾರದಲ್ಲಿ ಈ ಸಂಪೂರ್ಣ ಆರಾಧನಾ ಮಹೋತ್ಸವವನ್ನ ನಾವು ತೋರಿಸ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು ಕೂಡ ಮಂತ್ರಾಲಯದ ಮೂಲ ಬೃಂದಾವನದ ಸುತ್ತಮುತ್ತ ನಡೀತಾ ಇರುವ ಸನ್ನಿಧಿಯಲ್ಲಿ ನಡೀತಾ ಇರುವ ಪೂಜಾ ಕೈಂಕರ್ಯಗಳ ಸಿದ್ಧತೆಯ ನೇರ ಪ್ರಸಾರದ ದೃಶ್ಯಗಳು ಇವು. ಇವತ್ತು ಸಾಕಷ್ಟು ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಆರಾಧನೆ ನಡೆಯುತ್ತೆ, ಅಭಿಷೇಕ ಕಾರ್ಯಕ್ರಮ ನಡೆಯುತ್ತೆ, ಹಾಗೆ ತಿರುಪತಿಯಿಂದ ಬರುವ ವಸ್ತ್ರದ ಮೆರವಣಿಗೆ ಕೂಡ ನಡೆಯಲಿರೋದು. ಎಲ್ಲದರ ನೇರ ಪ್ರಸಾರವನ್ನ ನಿಮ್ಮ ಮುಂದೆ ನಾವು ಕಟ್ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಪೂಜಾ ಕೈಂಕರ್ಯಗಳು ಅಥವಾ ಅಭಿಷೇಕ ಏನು ಪ್ರಾರಂಭ ಆಗಬೇಕಾಗಿದೆ, ಅದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ, ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಕಲ್ಲು ಮುಳ್ಳು ಸಿಡಿಲೋ ಮಳೆಯೋ ಅವನ ಕರುಣೆ ಎನ್ನಿರಿ, ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ಕೊಡುವುದೆಲ್ಲ ಕೊಡುವನವನು ಇನ್ನು ಆಸೆ ಏತಕ್ಕೆ, ಕಲ್ಪವೃಕ್ಷದಂತೆ ಗುರುವು ಇರಲು ಚಿಂತೆ ಏತಕ್ಕೆ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ನಾವಿನ್ನು ದೃಶ್ಯ
ದೃಶ್ಯದಲ್ಲಿ ನೋಡ್ತಾ ಇದ್ವಿ ರಾಯರ ಆರಾಧನೆ ನಿಮಿತ್ತ ವಿಶೇಷವಾದ ವಸ್ತ್ರಗಳು ಕೂಡ ಆಗಮಿಸ್ತಾ ಇರುವುದು. ರಾಯರ ಮೂಲ ಬೃಂದಾವನದ ಸ್ಥಳಕ್ಕೆ ವಿಶೇಷ ವಸ್ತ್ರಗಳು ಕೂಡ ಆಗಮಿಸ್ತಾ ಇದೆ. ಆದರೆ ಈ ವಸ್ತ್ರಧಾರಣೆಗೂ ಮೊದಲು ಅಭಿಷೇಕ ನಡೆಯುತ್ತೆ, ತುಪ್ಪದ ಅಭಿಷೇಕ ಹಾಗೆ ವಿಶೇಷ ಅಭಿಷೇಕಗಳು ಕೂಡ ನಡೆಯೋದು. ಇದಾದ ನಂತರದಲ್ಲಿ ವಸ್ತ್ರಗಳನ್ನ ಬೃಂದಾವನಕ್ಕೆ ತೊಡಿಸಲಾಗುತ್ತೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, ತಿರುಪತಿಯಿಂದ ಪ್ರತಿ ವರ್ಷವೂ ಕೂಡ ವಿಶೇಷ ವಸ್ತ್ರವನ್ನ ರಾಯರ ಮಠಕ್ಕೆ ಕಳಿಸ್ಕೊಡುವುದು, ಅದರಲ್ಲೂ ಕೂಡ ಆರಾಧನೆಯ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ಕಳಿಸ್ಕೊಡುವ ಪ್ರತೀತಿ ಇದೆ. ಅದರಂತೆಯೇ ಈಗ ತಿರುಪತಿಯಿಂದ ವಿಶೇಷ ವಸ್ತ್ರಗಳು ಕೂಡ ಆಗಮಿಸಿದೆ. ಇನ್ನು ಅಭಿಷೇಕ ಕಾರ್ಯಗಳು ಸಂಪನ್ನವಾದ ನಂತರದಲ್ಲಿ ಈ ವಸ್ತ್ರಗಳನ್ನ ಮೂಲ ವೃಂದಾವನಕ್ಕೆ ತೊಡಿಸಲಾಗುತ್ತೆ. ಅದಾದ ನಂತರದಲ್ಲಿ ಭಕ್ತರು ಆ ಒಂದು ವಿಶೇಷ ವಸ್ತ್ರವನ್ನ ಧರಿಸಿರುವ ವೃಂದಾವನದ ದರ್ಶನವನ್ನ ಕೂಡ ಮಾಡಬಹುದಾಗಿದೆ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಯರ ಬೃಂದಾವನಕ್ಕೆ ಸಡಗರ ಸಂಭ್ರಮದ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಗ್ತಾ ಇದೆ. ರಾಯರ ಮಧ್ಯಾರಾಧನೆ ನಡೀತಾ ಇದೆ. ಇದರ ನೇರ ಪ್ರಸಾರ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.